ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಪ್ರತಿದಿನ ಆಗ್ತಾನೆ ಇದೆಯಾ? ಸಮಸ್ಯೆಗಳು ಹುಡುಕೊಂಡು ನಿಮ್ಮ ಮನೆಗೆ ಬರ್ತಾ ಇದೆಯಾ? ದರಿದ್ರ ಲಕ್ಷ್ಮಿ ತಾಂಡವ ಮಾಡ್ತಾ ಇದೆಯಾ? ಮಹಾಲಕ್ಷ್ಮಿ ಅನುಗ್ರಹವಿಲ್ವಾ? ದೃಷ್ಟಿಬಾಧೆ, ಶತ್ರುಬಾಧೆ, ಸಾಲಬಾಧೆ, ಮಾಟಮಂತ್ರದ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳನ್ನು ಕಾಣ್ತಾ ಇದ್ದೀರಾ? ಹಾಗಾದ್ರೆ ಪ್ರತಿದಿನ ಒಂದು 3 ವಸ್ತುಗಳಿಂದ ಈ ದೋಷವೆಲ್ಲ ಪರಿಹಾರ ಮಾಡಬಹುದು. ಏನಪ್ಪ 3 ವಸ್ತು ಅಂತಂದ್ರೆ, ಒಂದು ತಾಮ್ರದ ಚೊಂಬು, ಆ ಚೊಂಬು ತುಂಬ ನೀರು, ಮತ್ತೆ 1 ಇಡಿ ಉಪ್ಪು, ಕಲ್ಲುಪ್ಪು. ಈ 3 ವಸ್ತುಗಳಿಂದ ನಿಮ್ಮ ಮನೆಯಲ್ಲಿ ದಿನ ಆಗುವಂತಹ ನೆಗೆಟಿವ್ ದೋಷ ಪರಿಹಾರವಾಗಿ ಪಾಸಿಟಿವ್ ಇನ್ಕ್ರೀಸ್ ಆಗುತ್ತೆ. ಏನ್ ಮಾಡಬೇಕು ಅಂತಂದ್ರೆ, ದಿನ ಸಂಜೆ ಒಂದು 8 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ ನಂತರವೋ ಅಥವಾ ಆ ಸಮಯದಲ್ಲೋ 1 ಇಡಿ ಉಪ್ಪನ್ನ ಎಡಗೈಯಲ್ಲಿ ತಗೊಳ್ಳಿ, ಯಾವುದು ಕಲ್ಲುಪ್ಪನ್ನು ತಗೊಂಡು ಮನೆ ಹೊರಗಡೆ ಹೋಗಿ ಮನೆಗೆ ನೀವುಳಿಸಿ, ದೃಷ್ಟಿಯನ್ನು ತೆಗೆದು ನೀವುಳಿಸಿ, ಆ ಉಪ್ಪನ್ನ ಮನೆ ಹೊರಗಡೆ ಇರ್ತಕ್ಕಂತಹ ರಾಗಿ ಚೊಂಬು ಅಂದ್ರೆ ತಾಮ್ರದ ಚೊಂಬಲ್ಲಿ ಹಾಕಿ ಅದರ ತುಂಬ ನೀರನ್ನು ಹಾಕುವಂಥದ್ದು. ಹಾಕ್ಬಿಟ್ಟು ಒಳಗಡೆ ಬನ್ನಿ. ಕಾಲು ಕೈ ಒಳಗೆ ಬೇಡ, ಒಳಗೆ ಬಂದ್ಬಿಡಿ. ಒಳಗೆ ಬಂದು ನೀವು ಊಟ ಮಾಡುವಂಥದ್ದು ಅಥವಾ ಊಟ ಆದ್ಮೇಲೆ ಏನು ಮಾಡಿರ್ತೀರೋ, ನಿದ್ರೆ ಮಾಡಿ ಎಲ್ಲ ಮುಗಿಸಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದು ಆ ನೀರನ್ನ ತಗೊಂಡೋಗಿ ಸ್ವಲ್ಪ ಮನೆಯಿಂದ ಆ ಕಡೆಗೋ ಅಥವಾ ಯಾವ್ದಾದ್ರು ದೊಡ್ಡ ಗಿಡಕ್ಕೆ ಹಾಕಿದ್ರೆ ಏನೋ ಸಮಸ್ಯೆ ಇಲ್ಲ, ಒಟ್ಟು ಮನೆ ಗೇಟಿಂದ ಹೊರಗಡೆ ಹಾಕ್ಬಿಟ್ಟು ಆ ತಾಮ್ರದ ಚೊಂಬನ್ನು ತೊಳೆದು ಬೋರ್ಲ ಹಾಕಿ ಇಟ್ಬಿಡಿ. ಆಮೇಲೆ ನೀವು ಹಾಗೆ ಮನೆಗೆ ಹೋಗ್ಬಿಡಿ. ಕೈ ಕಾಲನ್ನು ತೊಳ್ಕೊಂಡು ಮನೆ ಒಳಗಡೆ ಹೋಗಿ. ಹೀಗೆ ಪ್ರತಿದಿನ ಯಾರಾದ್ರೂ ಮಾಡ್ಬೋದು, ಮಕ್ಕಳು ಮಾಡ್ಬೋದು, ತಂದೆ ಮಾಡ್ಬೋದು, ತಾಯಿ ಮಾಡ್ಬೋದು, ಗಂಡ ಮಾಡ್ಬೋದು, ಹೆಂಡತಿ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು ಈ ಕೆಲಸ. ಗುರುಳಿ ದಿನ ನಾನು ಒಬ್ಬನೇ ಮಾಡ್ಬೇಕಾ, ನಮ್ಮ ಗಂಡ ಮಾಡ್ಬೇಕಾ, ಅವರು ಮಾಡ್ಬೋದು, ನಮ್ಮ ಮಕ್ಕಳು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಈ ತರ ಮಾಡ್ತಾ ಇದ್ರೆ ಮನೆಗೆ ದೃಷ್ಟಿ ಆಗಲ್ಲ, ನಿಮ್ಮ ಮೈಗೆ ದೃಷ್ಟಿ ಆಗಲ್ಲ, ನಿಮ್ಮ ವಾಹನಕ್ಕೆ ದೃಷ್ಟಿ ಆಗಲ್ಲ. ಒಟ್ಟಾರೆ ದೃಷ್ಟಿ ಅಂತಕ್ಕಂಥದ್ದು ನಿಮ್ಗೆ ಇರೋದೇ ಇಲ್ಲ. ನಿಮಗೆ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿ ದಿನ ಪರಿಹಾರ ಆಗ್ತಾ ಇರುತ್ತೆ, ಪಾಸಿಟಿವ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಜೀವನ ಸುಖವಾಗಿರುತ್ತೆ. ಯಾವ ಜ್ಯೋತಿಷ್ಯರ ಬಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾವ ದೋಷಕ ಪರಿಹಾರಕ್ಕೋಸ್ಕರ ದೇವಸ್ಥಾನಗಳಿಗೆ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೆಮ್ಮದಿ ಆ ಜೀವನ ಕಾಣ್ತೀರ. ನೀವು ಒಮ್ಮೆ ಇದನ್ನ ಪ್ರಯತ್ನ ಪಟ್ಟು ನೋಡಿ, ಅದರ ಫಲ ನೀವು ಸಿಕ್ಕೇ ಸಿಗುತ್ತೆ. ಸಿಕ್ಕಿದ ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುರುಗಳೇ ನಾನು ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅನ್ನುವಂಥ ಕಮೆಂಟ್ ನೀವು ಹಾಕಿದ್ರೆ ಈ ವಿಡಿಯೋ ಮಾಡಿದ್ದಕ್ಕೆ ನನಗೆ ನಿಜವಾಗ್ಲೂ ತೃಪ್ತಿ ಆಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.